ಸ್ವಲ್ಪ ಇದು ಕಳಿಸ್ತೀರಿ. ಈಗ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳುಹಿಸಲಾಗುವುದು. ಈಗ ಉತ್ತರ ಕೊಡ್ಬೇಕಿತ್ತು. ನೋಡಿ, ನನಗೆ ಅರ್ಥ ಆಗ್ತದೆ. ತುಳಸಿ ಗೌಡರು ಆಡಳಿತ ಪಕ್ಷ ಪ್ರತಿಪಕ್ಷದಲ್ಲಿ ಮಾತಾಡಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಮಾತಾಡಬೇಕು ಇಚ್ಛೆ ನಮ್ಗೆ ಗೊತ್ತಿದೆ. ನನ್ಗೆ ಮಾತಾಡಿ ಕೊಡ್ತಿದ್ದೆ. ಆದರೆ ನಮ್ಗೇನು ಇವತ್ತು ನೋಡಿ, ಇವತ್ತು ಮತ್ತೆ ನಾಳೆ 2 ದಿವಸ ಇರುವಂಥದ್ದು. ಇದರ ಮಧ್ಯದಲ್ಲಿ ಎಷ್ಟು ಇವತ್ತು ಕಾರ್ಯಕಲಾಪ ಇದೆ ನಾವು ಇಲ್ಲಿ ಆಲೋಚನೆ ಮಾಡಬೇಕು. ಏನಾದ್ರೂ ಒಬ್ಬ ಇಂಥ ವಿಚಾರ ಬಂದಾಗ ದಯಮಾಡಿ ಆ ವಿಧಾನಸಭಾ ಸದಸ್ಯರಿಗಾರ ಅವಕಾಶ ಮಾಡಿಕೊಡಿ. ಇನ್ನು ಮುಂದೆ ಹಾಗೆ ಮಾಡುವ. ಅವರವರ ವಿಧಾನಸಭಾ ಸದಸ್ಯರಾರು ಅಟ್ಲೀಸ್ಟ್ ಅವ್ರಿಗೆ ಜನ ಪ್ರಶ್ನೆ ಮಾಡ್ತಾರೆ. ಕನ್ಸಿಡರ್ ದಟ್. ಆಯ್ತು, ಈಗ ಒಂದು ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನಾನು ಬಾಯಿ ಓಪನ್ ಮಾಡ್ಲಿಕ್ಕೆ ಕೊಡುದು. ನಾನು ಏನ್ ಮಾಡ್ಲಿ ಇಲ್ಲಿ? ಸ್ವಲ್ಪ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀನಿ. ಪ್ರಶ್ನೆ ಪ್ರತಿದಿನ ಏನಾಗ್ತೈತೆ, ಪ್ರಶ್ನೆ ಅವರಾದ್ಮೇಲೆ ನಾವು ನಿಲುವಳಿ ಸೂಚನೆಯನ್ನ ತರಬೇಕು. ಇಲ್ಲೇನಾಗ್ತಾ ಇದೆ, ನೀವು ಪ್ರಶ್ನೆಯನ್ನ ಕೊನೆಯಲ್ಲಿ ಹಾಕೊಂತೀರಾ. ನಾವು ನಿಲುವಳಿ ಸೂಚನೆ ಅದಕ್ಕೆ ಅರ್ಥನೇ ಬರಲ್ಲ, ಅದಕ್ಕೆ ಗಾಂಭೀರ್ಯತೆಯನ್ನು ಬರಲ್ಲ, ಅರ್ಥನೇ ಬರಲ್ಲ. ಅದಕ್ಕೋಸ್ಕರ ಪ್ರತಿದಿನ ಅಲ್ಲ, ಈಗ ಒಂದು 2 ದಿವಸದಿಂದ ಮಾತ್ರ, ನಿನ್ನೆ ಮತ್ತು ಇವತ್ತು ಮಾತ್ರ. ಅದೇ ಆಯ್ತಲ್ಲ, 2 ದಿನ ಉಳಿದಿರೋದೇ 2 ದಿನ. ಮುಂಚೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಇವತ್ತು ಪ್ರಶಸ್ತಿ ಬೇರೆ ಒಂದು ಹಾಕೊಂಡಿದ್ದೀರಾ, ಅದೊಂದು ಪ್ರಶಸ್ತಿ ಅಂದ್ರೆ ಏನಲ್ಲ ಒಂದು. ಈಗ ಸದನ ಕಂಟಿನ್ಯೂಸ್ ಆಗಿ ನಡೆಯುವಂತದಕ್ಕೆ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇದೆ. ಅದಕ್ಕೆ ಕಾರಣ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದರಿಂದ ದಯವಿಟ್ಟು ಈ ಒಂದು ನಾನೇನು ನಿಲುವಳಿ ಸೂಚನೆಯನ್ನ ತಂದಿದ್ದೀನಿ, ಈ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕಳಪೆ ಔಷಧಿ, ಡ್ರಗ್ ಮಾಫಿಯಾಗೆ ಈ ಸರ್ಕಾರ ಭಾಗಿಯಾಗಿರುವಂತದ್ದು, ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತೆ ಎಕ್ಸ್ಪೈರಿ ಆಗಿರುವಂತ ಏನು ಔಷಧಿಗಳಿದೆ, ಅದೆಲ್ಲರೂ ಕೂಡ ಇವತ್ತು ಆಗಿದೆ. ಅದಕ್ಕೆ ನಾನು ತಂದಿದ್ದೀನಿ. ದಯವಿಟ್ಟು ನೀವು ಅದನ್ನ ಅಲ್ಲ, ಈಗ ನಿಲುವಳಿ ಸೂಚನೆ ನಾನೇ ಓದಿದ್ದೇನೆ. ಇದರ ತಮ್ಮ ಹಲವಾರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದೀರಿ. ಅದು ಆಡಳಿತದ ವೈಫಲ್ಯ ಅಂತ ಹೇಳಿಯೋದು ಆ ಒಂದು ಕಾಣುವುದಿಲ್ಲ. ಅದಕ್ಕೆ ಇದು ನಿಲುವಳಿ ಸೂಚನೆ ಅಂತ ಬರುವುದಿಲ್ಲ. ನಾವು ಮತ್ತೆ ನಿಮ್ಗೆ ಅರ್ಧ ಗಂಟೆ 69 ಚರ್ಚೆ ಮಾಡಲಿಕ್ಕೆ ಖಂಡಿತ ಅವಕಾಶ ಕೊಡ್ತೇನೆ. ಈಗ ನೀವೆಲ್ಲ ಉತ್ತರ ಕನ್ನಡ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಆಡಳಿತ ವೈಫಲ್ಯ ಅಂತ ಹೇಳಿದ ಮೇಲೆ ತಾನೇ ಗೊತ್ತಾಗುತ್ತೆ. ಆಡಳಿತ ವೈಫಲ್ಯ ಅಂತ ನಾವು ಹೇಳಿದ ಮೇಲೆ ಗೊತ್ತಾಗಲ್ಲ. ಉತ್ತರ ಕರ್ನಾಟಕ ಸಮಸ್ಯೆ ಅದು. ಬೆಳಗಾವಿದಾಗ ನಿಮ್ಗೆ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಗಳಿಂದ 100 ಜನ ಸಾಯ್ತಾ ಇದ್ದಾರೆ. ನಾನು ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಾವು ರೋಗಿಗಳು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ, ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು, 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾವ ಒತ್ತಡದ ಇದನ್ನ ಪರ್ಚೇಸ್ ಮಾಡಿದ್ರು, ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಅದರಿಂದ ದೊಡ್ಡ ಮಾಫಿಯಾದಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. 1000 ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಯಾವ್ಬೇಕು ಅವಕಾಶ ಮಾಡಿಕೊಡಿ. ಅವಕಾಶ ಅಂತ ಹೇಳಿ ಈಗ ನಿಮ್ಗೆ ದಯವಿಟ್ಟು ಮಾಡಿ. ಉತ್ತರ ಕರ್ನಾಟಕ ಕೊಡ್ತೇನೆ. ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕಲ್ಲ. ಬಾಣಂತಿಯರ ಸಾವಿಗೆ ಈ ಸರ್ಕಾರ ಕಾರಣ. ಚರ್ಚೆಗೆ ಕೂಡ ನ್ಯಾಯ ಬೇಕಲ್ಲ. ಹೇಳಿದ್ದಾರೆ, ಇದೆಲ್ಲ ಬಯಲಿಗೆ ಎಳೆದಿದ್ದಾರೆ. ಜನತೆ ಉತ್ತರ ಕರ್ನಾಟಕದಲ್ಲೇ ಏನು ಬೆಳಗಾವಿಯಲ್ಲಿ, ರಾಯಚೂರಲ್ಲಿ ಇಂಡೆಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಆರೋಗ್ಯ ಸಚಿವರಲ್ಲ, ನೀವು ಆರೋಗ್ಯ ಸಚಿವರಾಗಿದ್ದೀರಿ. ನನಗಿದ್ದೆ, ಆದ್ರೆ ನನಗೊಂದು ಭಾವನೆ ಇತ್ತು ಈ
ವಿಚಾರಕ್ಕೆ ನಮ್ಮ ಸ್ಪೀಕರ್ ಅವರು ತಡೆ ಮಾಡಲ್ಲ. ಯಾಕಂದ್ರೆ ತಡೆ ಮಾಡುದಿಲ್ಲ. ನೀವು ನಿಮ್ಗೆ ಗೊತ್ತಿದೆ, ಉತ್ತರ ಕರ್ನಾಟಕ ಆ ಚರ್ಚೆ ನೋವು ನಿಮ್ಗೆ ಗೊತ್ತಿದೆ. ಒಂದು ಸಾವು ನಂತರ ಚರ್ಚೆ ಕೊಡ್ತಾರೆ. ತುಂಬಾ ಆಸ್ಪತ್ರೆ ಇದನ್ನ ನೀವು ಅವಕಾಶ ಕೊಡ್ತೀರಾ? ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಆದಷ್ಟು ಬೇಗನೆ ಇದು ಅತ್ಯಂತ ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತೇ ಮಾಡಿಕೊಡಿ ದಯವಿಟ್ಟು ಅನ್ನೋದು ನಮ್ಮ ಉದ್ದೇಶ. ಎಲ್ಲ ಉತ್ತರ ಕರ್ನಾಟಕಕ್ಕೆ ಅವರೆಲ್ಲರದ್ದು ಏನಂದ್ರೆ ಬದುಕಿಗೆ ಈ ಸರ್ಕಾರ ಗ್ಯಾರಂಟಿ ಕೊಡಬೇಕು. ಗ್ಯಾರಂಟಿ ಅಂತಾರಲ್ಲ, ಬಾಣಂತಿಯರ ಸಾವಿಗೆ ಬದುಕು ಅಂತ ಗ್ಯಾರಂಟಿಯನ್ನು ಈ ಸರ್ಕಾರ ನಡೆಸಲಿಕ್ಕೆ ನೀವು ಈಗ ಕರ್ನಾಟಕದ ಸದಸ್ಯರು ಮಾತಾಡ್ತಿರೋದು ಅಲ್ಲ ಸಭಾಧ್ಯಕ್ಷರೇ ಆರೋಗ್ಯ ಸೇವೆ ಹಾಗಾಗಿ ಲಭ್ಯತೆ ಇಲ್ಲ, ಸೌಕರ್ಯ ಇಲ್ಲ. ಸಂಪೂರ್ಣವಾಗಿ ಈ ಸರ್ಕಾರ ಆರೋಗ್ಯವನ್ನ ಬಹಳ ಆರೋಗ್ಯ ಸೇವೆಯನ್ನ ಸಂಪೂರ್ಣ ರಾಮಮೂರ್ತಿ ಅವರೇ ಕಾಯ್ತಾ ಇದ್ದಾರೆ. ಆಯ್ತು, ನಿನ್ನೆ ಎಲ್ಲಿದ್ದೀರಿ? ಅಲ್ಲ, ಡ್ರಗ್ ಮಾಫಿಯಾ ಬಗ್ಗೆ ಯಾಕೆ ಬರಲಿಲ್ಲ? ಒಂದೇ ನಿಮಿಷ, ಬರ್ತಡೇ ಇತ್ತು ಬಂದಿಲ್ಲ ಅವರು. ರಾಮಮೂರ್ತಿ ಒಂದೇ ನಿಮಿಷ, ಅವರು ಆ ಮೆಡಿಕಲ್ ಬಗ್ಗೆ ಹೇಳೋದು, ಅಲ್ಲಿ ಒಂದು ಮುಸ್ಲಿಂ ಜನಾಂಗದ ದೊಡ್ಡ ಒಂದು ಕೇರಿ ಇದೆ. ಅಲ್ಲೇನಾಗಿದೆ, ಈ ಕ್ಯಾನ್ಸರ್ ಪೀಡಿತರಾಗಿರ್ತಾರಲ್ಲ, 30 ರೂಪಾಯಿ ಮೆಡಿಸನ್ ತಗೊಂಡು ಅಲ್ಲೇ ಸಿಗುತ್ತೆ ಅಂಗಡಿಗಳಲ್ಲಿ, ಅವರೇ ತಗೊಂಡು ಚುಚ್ಕೊಂತ ಇದ್ದಾರೆ. ಕರ್ನಾಟಕ ವಿಧಾನಸಭೆಯ ಸದಸ್ಯರ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿ ಅಧ್ಯಕ್ಷನಾದ ನಾನು 24-25ನೇ ಸಾಲಿನ